ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಎಂದಿನಂತೆ ಒಂದು ಒಳ್ಳೆ ಸೂಪರ್ ಆಗಿರೋ ಬಿಸ್ನೆಸ್ ಐಡಿಯಾನ ತಗೊಂಡು ಬಂದಿದ್ದೀನಿ. ಸೊ ಯಾವುದು ಅಂತ ಕೇಳ್ತಾ ಇದ್ದೀರಾ? ಇ ವೇಸ್ಟ್ ಬಿಸ್ನೆಸ್. ವೇಸ್ಟಿಂದ ಏನೇನೋ ಮಾಡಿ ಹೊಸದಾಗಿ ಬಿಸ್ನೆಸ್ ಮಾಡಿ ಹಣ ಮಾಡುವಂಥವ್ರ ಸಂಖ್ಯೆ ನೀವು ನೋಡೇ ಇದ್ದೀರಾ, ಎಲ್ಲರೂ ಮಾಡ್ತಾರೆ ಅಲ್ವಾ? ಸೊ ಇ ವೇಸ್ಟಿಂದನೂ ಕೂಡ ಬಿಸ್ನೆಸ್ ಮಾಡುವಂಥ ಎಷ್ಟೋ ಕಂಪನಿಗಳಿದೆ. ಸೊ ನೀವು ಹೇಗೆ ಮಾಡಬಹುದು ಇದನ್ನ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಅದರ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾವು ಕೊಡ್ತಾ ಇದ್ದೀವಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಸ್ಕಿಪ್ ಮಾಡದೆ ನೀವು ನೋಡಿದ್ರೆ ಈ ಬಿಸ್ನೆಸ್ ಬಗ್ಗೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಇ ವೇಸ್ಟ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ನೋಡಿ, ಈ ಹಾಳಾಗಿರುವಂಥ ಫೋನ್ ಇರಬಹುದು, ಲ್ಯಾಪ್ಟಾಪ್ ಇರಬಹುದು, ಕಂಪ್ಯೂಟರ್ ಇರಬಹುದು, ಟಿವಿ ಇರಬಹುದು. ಸೊ ಈ ಥರದ್ದೆಲ್ಲ ಅಂದರೆ ನೋಡಿ, ಕೆಟ್ಟ ತಕ್ಷಣ ನಾವೇನು ಮಾಡ್ತೀವಿ? ತಕ್ಷಣಕ್ಕೆ ಹೊಸದನ್ನು ಕೊಂಡ್ಕೊಳ್ತೀವಿ. ಸೊ ಹಳೆದನ್ನು ಏನು ಮಾಡ್ತೀವಿ? ಹಾಗೆ ಬಿಸಾಕ್ತೀವಲ್ವಾ? ಸೊ ಕೆಟ್ಟೋಗಿರುವಂಥ ಈ ಥರದ್ದೆಲ್ಲ ವಸ್ತುಗಳನ್ನು ನಾವು ಇ ವೇಸ್ಟ್ ಅಂತ ಕರಿತೀವಿ. ನೀವು ಯೋಚನೆ ಮಾಡಿ, ಒಂದು ಮನೆಯಲ್ಲಿ ಎಷ್ಟೊಂದು ಇ ವೇಸ್ಟ್ ಇರುತ್ತೆ ಅಂತ. ಹಾಗೆ ಒಂದು ಊರು, ಒಂದು ರಾಜ್ಯ, ದೇಶ, ಸೊ ಎಷ್ಟಿರ್ಬೋದು ಇ ವೇಸ್ಟ್ ಅನ್ನುವಂಥದ್ದು. ಅದರಲ್ಲೂ ಕಂಪನಿಗಳು ಕೂಡ ಕೆಲಸ ಮಾಡುತ್ತವೆ, ಸಾಕಷ್ಟು ಇ ವೇಸ್ಟ್ ಅನ್ನುವಂಥದ್ದು ಜನರೇಟ್ ಆಗ್ತಾನೆ ಇರುತ್ತೆ. ಸೊ ಒಂದು ಕಂಪನಿ ಸರ್ವೆ ಪ್ರಕಾರ ನಮ್ಮ ದೇಶದಲ್ಲಿ 2.5 ಕೋಟಿಗೂ ಹೆಚ್ಚು ಇ ವೇಸ್ಟ್ ಅನ್ನುವಂಥದ್ದು ಇದೆಯಂತೆ. ಅಯ್ಯೋ, ಇಷ್ಟೊಂದು ಇ ವೇಸ್ಟ್ ಇರುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದಲ್ಲ, ಈ ವಿಷಯ ಕೇಳಿ. ಇನ್ನು ನೋಡೋದಾದ್ರೆ ಬರೀ ನಮ್ಮ ದೇಶದಿಂದನೇ ಪ್ರತಿ ವರ್ಷ 3.2 ಮಿಲಿಯನ್ ಟನ್ನಷ್ಟು ಇ ವೇಸ್ಟ್ ಜನರೇಟ್ ಆಗುತ್ತಂತೆ. ಸೊ ಈ ಥರ ನಾವು ಲೆಕ್ಕ ಹಾಕೋದಾದ್ರೆ ಇ ವೇಸ್ಟಲ್ಲಿ ನಮ್ಮ ದೇಶ ಟಾಪ್ 3 ಇದೆಯಂತೆ. ಅಂದರೆ ನಾವು ಎಷ್ಟು ಉಪಯೋಗಿಸ್ತೀವಿ ಅನ್ನೋಂಥದ್ದನ್ನ ಲೆಕ್ಕ ಹಾಕಿ. ಸೊ ಈ ಥರದ ಇ ವೇಸ್ಟ್ನ ಹಾಗೆ ಬಿಟ್ಟರೆ ಅದು ಆರೋಗ್ಯಕ್ಕೆ ತುಂಬಾನೇ ಕೆಟ್ಟದ್ದು. ಅಷ್ಟೇ ಅಲ್ಲ, ಇದು ಪರಿಸರನೂ ಕೂಡ ಹಾಳು ಮಾಡುತ್ತೆ. ಹಾಗಾಗಿನೇ ಇ ವೇಸ್ಟ್ನ ನಾವು ಹಾಗೆ ಸ್ಟೋರ್ ಮಾಡೋ ಬದಲಾಗಿ ಅದನ್ನು ಸಹ ನಾವೊಂದು ಬಿಸ್ನೆಸ್ ಆಗಿ ಮಾಡಬಹುದು. ಸಾಮಾನ್ಯವಾಗಿ 200 ಗ್ರಾಮ್ಸ್ ಇರುವಂತಹ ಒಂದು ಸೆಲ್ ಫೋನಲ್ಲಿ 0.034 ಗ್ರಾಮ್ನಷ್ಟು ಗೋಲ್ಡ್ ಇರುತ್ತಂತೆ. ಇನ್ನು ಟನ್ ಲೆಕ್ಕದಲ್ಲಿ ನಾವು ನೋಡೋದಾಯ್ತು ಅಂತಂದ್ರೆ ಅಷ್ಟು ಮೊಬೈಲ್ಗಳಲ್ಲಿ 280 ಗ್ರಾಮ್ ಗೋಲ್ಡ್ ಇರುತ್ತಂತೆ. ಸಾಮಾನ್ಯವಾಗಿ ಈ ಇ ವೇಸ್ಟ್ನ 3 ಥರ ಡಿವೈಡ್ ಮಾಡ್ತಾರೆ. ಅಂದರೆ ವೈಟ್ ಇ ವೇಸ್ಟ್, ಸೆಕೆಂಡು ಬ್ರೌನ್ ಇ ವೇಸ್ಟ್, ಮೂರನೇದು ಬಂದು ಗ್ರೇ ಇ ವೇಸ್ಟ್. ವೈಟ್ ಇ ವೇಸ್ಟ್ ಅಲ್ಲಿ ಸಾಮಾನ್ಯವಾಗಿ AC, ವಾಷಿಂಗ್ ಮಷಿನ್, ರೆಫ್ರಿಜರೇಟರ್, ಸೊ ಈ ಥರದ ಹೋಮ್ ಅಪ್ಲಯನ್ಸಸ್ ಇರುತ್ತೆ. ಇನ್ನು ಬ್ರೌನ್ ಇ ವೇಸ್ಟ್ ಅಲ್ಲಿ ಟಿವಿಗಳಿರಬಹುದು ಅಥವಾ ಕ್ಯಾಮೆರಾ, ಸೊ ಈ ಥರದ ಐಟಮ್ಸ್ಗಳನ್ನ ಕನ್ಸಿಡರ್ ಮಾಡ್ತಾರೆ. ಇನ್ನು ಲಾಸ್ಟ್ ಕ್ಯಾಟಗರಿ ಗ್ರೇ ಇ ವೇಸ್ಟ್ ಅಲ್ಲಿ ಮೊಬೈಲ್ಗಳು, ಲ್ಯಾಪ್ಟಾಪು, ಸೆಲ್ ಫೋನು, ಸೊ ಈ ಥರದ ಕ್ಯಾಟಗರಿ ಇರುತ್ತೆ. ಸಾಮಾನ್ಯವಾಗಿ ಒಂದು ಮನೆಯಲ್ಲಿ ಈ ಥರ 10ಕ್ಕಿಂತಲೂ ಹೆಚ್ಚು ಎಲೆಕ್ಟ್ರಾನಿಕ್ ಉಪಕರಣಗಳು ಇದ್ದೇ ಇರುತ್ತೆ. ಇನ್ನು ಒಂದು ಮನೆ ಲೆಕ್ಕ ಇಷ್ಟ ಆಯಿತು ಅಂದರೆ ದೇಶ, ಇಡೀ ಪ್ರಪಂಚ ಲೆಕ್ಕ ಹಾಕಿದ್ರೆ ಎಷ್ಟಿರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಸಾಮಾನ್ಯವಾಗಿ ಮುಂಚೆ ಎಲ್ಲ ಬರ್ತಾ ಇದ್ದಂತಹ ಈ ಎಲೆಕ್ಟ್ರಾನಿಕ್ ಉಪಕರಣಗಳ ಲೈಫ್ ಏನಿದೆಯಲ್ವಾ, ಅದು ಜಾಸ್ತಿ ಇರ್ತಿತ್ತು. ನೀವು ಗಮನಿಸಬಹುದು, ಇತ್ತೀಚೆಗೆ ಏನು ಈ ಐಟಮ್ಸ್ ಇರುತ್ತಲ್ವಾ, ಎಲೆಕ್ಟ್ರಾನಿಕ್ ಐಟಮ್ಸ್ಗಳು, ಇದರ ಲೈಫ್ ಕಡಿಮೆನೇ ಇರುತ್ತೆ. ಯಾಕೆ ಅಂತಂದರೆ ಇದರ ಸೇಲ್ಸ್ಗಳು ಹೆಚ್ಚಾಗಬೇಕು ಅಂತಾನೆ ಕಂಪನಿಗಳು ಬೇಕು ಅಂತ ಅವುಗಳ ಲೈಫ್ನ ಕಡಿಮೆ ಮಾಡುತ್ತವೆ. ಸೊ ಈ ಥರ ಕೆಟ್ಟೋದಾಗ ನಾವೇನು ಮಾಡ್ತೀವಿ? ಹೊಸದು ಕೊಂಡ್ಕೊಳ್ತೀವಿ. ಸೊ ಕೆಟ್ಟೋದಾಗ ಅದು ಇ ವೇಸ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಇ ವೇಸ್ಟ್ ಅನ್ನುವಂಥದ್ದು ಜಾಸ್ತಿ ಜನರೇಟ್ ಆಗುತ್ತೆ. ಈ ಇ ವೇಸ್ಟಲ್ಲಿ ಅಂಥದ್ದೇನಿರುತ್ತೆ ಅಂತ ಅನ್ಕೊಳ್ಬೇಡಿ. ಇದರಲ್ಲಿ ಸಾಕಷ್ಟು ಅಂಶಗಳಿರುತ್ತೆ. ಅದು ಐರನ್ ಇರಬಹುದು, ಲೆಡ್ ಇರಬಹುದು, ಗೋಲ್ಡ್ ಇರಬಹುದು, ಪ್ಲಾಟಿನಮ್ ಇರಬಹುದು, ನಿಕಲ್ ಇರಬಹುದು, ಸಾಕಷ್ಟು ಈ ಥರದ ಅಂಶಗಳಿದೆ. ಈ ರೀತಿಯಾಗಿ ಸಿಗುವಂಥ ಅಂಶಗಳನ್ನೇ ಮಾರಾಟ ಮಾಡಿ ಬಿಸ್ನೆಸ್ ಮಾಡುವಂಥ ಎಷ್ಟೋ ಕಂಪನಿಗಳಿವೆ. ಸೊ ನೀವೇನು ಮಾಡಬೇಕು ಅಂತಂದರೆ ಇಂಥ ಕಂಪನಿಗಳ ಜೊತೆಗೆ ಮಾತಾಡ್ಕೋಬೇಕು, ಟೈಅಪ್ ಆಗಬೇಕು. ಸೊ ನಿಮ್ಮೂರಲ್ಲಿ ಒಂದು ಚಿಕ್ಕದಾಗಿ ಶೆಡ್ ಅಂತ ಹಾಕ್ಕೊಂಡು ನಿಮ್ಮೂರಲ್ಲಿ ಸಿಗುವಂಥ ಇ ವೇಸ್ಟ್ಗಳನ್ನ ನೀವು ಕಲೆಕ್ಟ್ ಮಾಡಿ ಅದನ್ನು ಈ ಥರದ ಕಂಪನಿಗಳಿಗೆ ಮಾರಾಟ ಮಾಡಿದ್ರೆ ಅದೇ ಬಿಸ್ನೆಸ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಇ ವೇಸ್ಟ್ನ ಹೇಗೆ ನಾವು ಕಲೆಕ್ಟ್ ಮಾಡೋದು, ಎಲ್ಲಿಂದ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವಾಗ ಹೇಗೆ ಮಾಡ್ತಾ ಇದ್ದಾರೆ ಜನ ಅಂತಂದ್ರೆ, ಸಿಟಿಗಳಲ್ಲಿ ಇದರ ಜನರೇಟ್ ಜಾಸ್ತಿ ಆಗುತ್ತೆ ಇ ವೇಸ್ಟ್ದು. ಸೊ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಸಿಟಿಗಳಲ್ಲಿ ಮನೆ ಮನೆಗಳಿಗೂ ಹೋಗಿ ದುಡ್ಡು ಬದಲಾಗಿ ಪ್ಲಾಸ್ಟಿಕ್ ಐಟಮ್ಸ್ಗಳನ್ನ ಕೊಟ್ಟು ಇ ವೇಸ್ಟ್ನ ವಾಪಸ್ ಖರೀದಿ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ಲಾಸ್ಟಿಕ್ ಐಟಮ್ಸ್ನ ಕೊಡೋದು, ಅದ್ರ ಬದಲಾಗಿ ಇ ವೇಸ್ಟ್ನ ತಗೊಳ್ಳೋದು. ಸೊ ಅವ್ರ ಹತ್ರ ನೀವು ಹೋಗ್ಬಿಟ್ಟು ಇ ವೇಸ್ಟ್ನ ಪರ್ಚೇಸ್ ಮಾಡಬಹುದು. ಅಥವಾ ನೀವೇ ಯಾರನ್ನಾದ್ರೂ ಒಬ್ಬರನ್ನ ಅಪಾಯಿಂಟ್ ಮಾಡಿಕೊಂಡು ಸಿಟಿಗಳಲ್ಲಿ ಇ ವೇಸ್ಟ್ಗಳನ್ನು ನೀವು ಕಲೆಕ್ಟ್ ಮಾಡಬಹುದು. ನಂತರ ನೀವಂತ ಕಂಪನಿ ಕಳಿಸಬಹುದು. ಅವ್ರು ಅದರಿಂದ ಗೋಲ್ಡು, ಸಿಲ್ವರು, ಸೊ ಈ ರೀತಿಯಾದಂಥ ಅಂಶಗಳನ್ನ ತೆಗಿತಾರೆ. ಅಥವಾ ನೀವೇ ಅದನ್ನ ತೆಗೆಯುವಂಥ ಬಿಸ್ನೆಸ್ಸು ಮಾಡಬಹುದು. ಇದು ಹೇಗಾಗುತ್ತೆ ಅಂತಂದರೆ, ನೀವೇ ಖುದ್ದಾಗಿ ಮದರ್ ಬೋರ್ಡ್ಗಳನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ 1,000 ಮದರ್ ಬೋರ್ಡ್ಗಳ ಕಲೆಕ್ಟ್ ಆದಮೇಲೆ ಚಿಪ್ಸ್ನ ಆಚೆ ತೆಗಿಬೇಕಾಗುತ್ತೆ. ಈ ಥರ ತೆಗೆದಂಥ ಚಿಪ್ಸ್ಗಳನ್ನ ಒಂದು ಕಂಟೈನರಲ್ಲಿ ಹಾಕಿ ಅದಕ್ಕೆ ಹೈಡ್ರೋಕ್ಲೋರಿಕ್ ಆಸಿಡ್ ಹಾಗೆಯೇ ಹೈಡ್ರೋಜನ್ ಪೆರಾಕ್ಸೈಡ್ ಇದನ್ನ ಹಾಕಿ 1 ವಾರ ಹಾಗೆ ಬಿಡಬೇಕಾಗುತ್ತೆ. ಸೊ ಹೀಗೆ 1 ವಾರ ಆದಮೇಲೆ ಅವುಗಳಲ್ಲಿರ್ತಕ್ಕಂಥ ಬಂಗಾರ ಇರಬಹುದು, ಬೆಳ್ಳಿ ಇರಬಹುದು, ಅಲ್ಯೂಮಿನಿಯಂ ಇರಬಹುದು, ಹಾಗೆಯೇ ಹಿತ್ತಾಳೆ ಇರಬಹುದು, ಸಾಕಷ್ಟಿದೆ ಇದರಲ್ಲಿ. ಸೊ ಇವೆಲ್ಲವೂ ಕೂಡ ಲೇಯರ್ ಥರ ಫಾರ್ಮ್ ಆಗಿ ಬೇರೆ ಬೇರೆಯಾಗಿ ಸಿಗುತ್ತೆ ನಿಮಗೆ. ಸೊ ಹೀಗೆ ನೀವು ಬೇರೆ ಬೇರೆ ಮಾಡಿ ತೆಗೆದಂಥ ಈ ಮೆಟಲ್ಗಳಿದೆಯಲ್ವಾ, ಇದು ಸುಮಾರು 500 kg ಆಗುತ್ತೆ. ಅಂದರೆ ಅದ್ರ ಬೆಲೆ ಎಷ್ಟಿರುತ್ತೆ ಗೊತ್ತಾ? ಮಾರ್ಕೆಟಲ್ಲಿ ಇದ್ರ ಬೆಲೆ ಸುಮಾರು 5 ಲಕ್ಷ ರೂಪಾಯಿವರೆಗೂ ಸಿಗುತ್ತೆ. ಸೊ ಇಷ್ಟೆಲ್ಲ ನೋಡಿದ್ಮೇಲೆ ನಿಮ್ಗೆ ಅನಿಸಬಹುದು, ಅಯ್ಯೋ ತುಂಬಾ ಪ್ರಾಸೆಸ್ ದೊಡ್ಡದಿದೆಯಪ್ಪ ಅಂತ.
ಖಂಡಿತವಾಗ್ಲೂ ಪ್ರಾಸೆಸ್ ಸ್ವಲ್ಪ ದೊಡ್ಡದಿದ್ರು, ಬಂಡವಾಳ ಜಾಸ್ತಿ ಅಂತ ಅನ್ಸಿದ್ರು ಕೂಡ ಬರುವಂಥ ಲಾಭ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯಾವುದಕ್ಕೂ ನೀವು ಶುರು ಮಾಡೋಕ್ಕೂ ಮುಂಚೆ ಹೆಚ್ಚಿನ ಮಾಹಿತಿನ ಕಲೆ ಹಾಕಿ R&D ಮಾಡಿ ನಂತರ ಶುರು ಮಾಡಿ. ಸೊ ಈ ಬಿಸ್ನೆಸ್ ಐಡಿಯಾ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಾರಿ ಮತ್ತೊಂದು ವಿಡಿಯೋದ ಜೊತೆಗೆ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೇನೇ ಫ್ರೆಂಡ್ಸ್, ಇನ್ನೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ನೀವೇನಾದರೂ ಯಾವುದಾದ್ರೂ ಡಿಫ್ರೆಂಟ್ ಆಗಿರೋ ಬಿಸ್ನೆಸ್ನ ಮಾಡಬೇಕು, ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ಮಾಡಬೇಕು, ಮನೆಯಿಂದನೇ ಬಿಸ್ನೆಸ್ ಮಾಡಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿದ್ದರೆ ನಮ್ಮ ಚಾನೆಲ್ನ ಪೂರ್ತಿಯಾಗಿ ನೋಡಿ. ಸೊ ಅಷ್ಟು ವಿಡಿಯೋಸ್ಗಳನ್ನ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಾರಿ ಮತ್ತೊಂದು ಹೊಸ ಬಿಸ್ನೆಸ್ ಐಡಿಯಾದ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.